ಇದರಲ್ಲಿ ಹೋಗಿ ಮಾತಾಡಿಸಿದ್ರೆ ಗೊತ್ತಾಗ್ತದೆ ಇವರಷ್ಟೇ ಇಂಥದ್ದು ಹೇಗೆ ಕೃತ್ಯ ಮಾಡಿದವ್ರಿಗೆ ಎಂಥ ಶಿಕ್ಷೆ ಇರ್ತದೆ ಒಳಗಂತಾರೆ. ಇರಲಿ, ನಮ್ಮ ವ್ಯವಸ್ಥೆ ಅದ, ಅದನ್ನು ಸಣ್ಣ ಮಾಡೋಣ. ಬಟ್ ಪಾಪ ನಮ್ಮ ಶಿಕ್ಷಕರು ಏನೂ ತಪ್ಪು ಮಾಡಿದ್ದಾರೆ. ಅವ್ರನ್ನ ಪರ್ಮನೆಂಟಾಗಿ ತೊಗೊಳ್ತಾ ಇಲ್ಲ, ಅವ್ರ ಮೇಲೆ ದುಡ್ಡು ಇನ್ವೆಸ್ಟ್ ಮಾಡ್ತಾ ಇಲ್ಲ ಸರ್ಕಾರಗಳು. ನಿಜವಾಗಿಯೂ ಈ ದೇಶದ ಸಂಪತ್ತು ಯಾರು ಇದ್ದರೆ ಮೊದಲು ಶಿಕ್ಷಕರು. ಅವರು ನೆಮ್ಮದಿ ಬದುಕಿದ್ರೆ ಈ ದೇಶ ಎದ್ದು ನಿಲ್ಲಕ್ಕೆ ಸಾಧ್ಯದ. ಇವತ್ತು ನಾವೇನಾದರೂ ಮಾತಾಡ್ತಾ ಇದ್ರೆ, ನಾವೇನಾದರೂ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ, ಇವತ್ತು ಯಾರೋ ಇಂಜಿನಿಯರ್ ಹುಟ್ಟಿದ್ರೆ ಅಥವಾ ಒಬ್ಬ ಡಾಕ್ಟ್ರ್ ಹುಟ್ಟಿದ್ರೆ, ಒಬ್ಬ ವಿಜ್ಞಾನಿ ಹುಟ್ಟಿದ್ರೆ, ಅವ್ರು ಬೆಳೆದಿರೋದು ಕಾರಣ ಶಿಕ್ಷಕರು. ಒಳ್ಳೆಯ ಶಿಕ್ಷಕರು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಅದರ ಮೇಲೆ ಹೇಳುವಂಥದ್ದು ಎಲ್ಲರಿಗೂ ಶಿಕ್ಷಣ ಸಿಗಲಿ, ಎಲ್ಲರೂ ಶಿಕ್ಷಕರು ಪ್ರತಿ 30 ವರ್ಷಕ್ಕೆ ಒಳ್ಳೆಯ ಶಿಕ್ಷಕ ಇರಲಿ ಅಂತ. ಅವ್ರಿಗೆ ಬದುಕಿಗೆ ಎಷ್ಟು ಬೇಕು ಅಷ್ಟು. ನಾವಿವ್ರು ಲಕ್ಷ ಕೊಡ್ರಿ, ಕೋಟಿ ಕೊಡ್ರಿ ಅಂತ ಹೇಳ್ತಾ ಇಲ್ಲ. ಒಬ್ಬ ಟೀಚರ್ ಒಂದು ಬದುಕಿಗೆ ಎಷ್ಟು ಬೇಕಪ್ಪ ಮಿನಿಮಮ್ ಇವತ್ತಿನ ಮಾರ್ಕೆಟದಲ್ಲಿ ಮೋದಿ ಸರ್ಕಾರದ, ಸಿದ್ದರಾಮಯ್ಯ ಸರ್ಕಾರದ ಈ ಅವಧಿಯಲ್ಲಿ ಮಾರ್ಕೆಟ್ ರೇಟ್ ಹೆಂಗದ ನಿಮಗೆ, ಯಾವ ರೀತಿಯಾಗಿ ಇನ್ಫ್ಲೇಷನ್ ಅದ, ಬಡತನ ಯಾವ ರೀತಿಯಾಗದ, ಟ್ಯಾಕ್ಸ್ ಯಾವ ರೀತಿಯಾಗಿ ವಸೂಲು ಮಾಡ್ತಾರೆ, ನೆನೆಸ್ಕೊಂಡ್ರೆ ಗಾಬರಿ ಆಗ್ತೀವಿ ನಾವು. ಇವತ್ತು ನಮ್ಮ ಸರ್ಕಾರ ನಡೆದಿರುವುದನ್ನು ನಮ್ಮ ಟ್ಯಾಕ್ಸ್ನಿಂದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ.